ಫೆಬ್ರವರಿ 26ರಂದು ನಡೆಯಲಿರುವ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮೂಡಿಗೆರೆ ತಾಲೂಕಿನ ಮೂಲಕ ಲಕ್ಷಾಂತರ ಸಂಖ್ಯೆಯಲ್ಲಿ ಪಾದಯಾತ್ರಿಗಳು ತೆರಳುತ್ತಿದ್ದು, ಈ ಪಾದಯಾತ್ರಿಗಳಿಗೆ ಮೂಡಿಗೆರೆ ಸಾಮಾಜಿಕ ಸೇವಾ ಸಮಿತಿ ವತಿಯಿಂದ ಮೂಡಿಗೆರೆ ಹ್ಯಾಂಡ್ಪೋಸ್ಟ್ ಸಮೀಪದ SLR ಕಾಫಿ ಕ್ಯೂರಿಂಗ್ ಆವರಣದಲ್ಲಿ ಭೋಜನ, ಕುಡಿಯುವ ನೀರು, ವೈದ್ಯಕೀಯ ಸೇವೆ, ವಿಶ್ರಾಂತಿ, ಶೌಚಾಲಯ ವ್ಯವಸ್ಥೆಯನ್ನು ಹಾಗೂ ಸದೀಕ್ಷಾ ಪಬ್ಲಿಕ್ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಆಯುರ್ವೇದಿಕ್ ತೈಲ ಮಸಾಜ್ ಉಚಿತವಾಗಿ ನೀಡಲಾಯಿತು. ಭಕ್ತಾದಿಗಳು ಮಾತನಾಡಿ, ದಣಿವು ಎಂದು ಬಂದವರಿಗೆ ತಂಪು ಪಾನೀಯ, ಹಸಿವು ಎಂದು ಬಂದವರಿಗೆ ಊಟವನ್ನು ನೀಡುತ್ತಿರುವ ಮೂಡಿಗೆರೆ ಸಾಮಾಜಿಕ ಸೇವಾ ಸಮಿತಿಗೆ ನಾವು ಚಿರಋಣಿ. ದೇವರು ಇವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಧರ್ಮಸ್ಥಳಕ್ಕೆ ತೆರಳುವ ಪಾದಯಾತ್ರಿಗಳಿಗೆ ಸೇವೆಯನ್ನು ಮಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದರು. ಸುಗ್ಲೂರು ಇಲ್ಲಿಗೆ ನಾನು 6ನೇ ವರ್ಷಕ್ಕೆ ಕಾಲಿಟ್ಟಿರೋದು. 6ನೇ ವರ್ಷದಿಂದ 5 ವರ್ಷ ಆಗಿದೆ. ಈಗ 6ನೇ ವರ್ಷಕ್ಕೆ ನಾನು ಅಲ್ಲಿಗೆ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಪ್ರವೇಶ ಮಾಡ್ತಾ ಇರೋದು. ಏನು ಉದ್ದೇಶಕ್ಕೆ ನೀವು ನಾವು ವರ್ಷಕ್ಕೊಂದ್ಸರಿ ಹೋದರೆ ನಮ್ಮಲ್ಲಿ ನಾವು ವರ್ಷ ಎಲ್ಲ ನಮ್ಮ ಮನೆಯಲ್ಲಿ ಕಷ್ಟ ಸುಖ ಇರುತ್ತೆ. ಒಂದ್ಸರಿ ಬಂದು ಹೋದರೆ 2-3 ದಿವಸ ವೇಸ್ಟ್ ಇರುತ್ತೆ. 4ನೇ ವರ್ಷದ ಪಾದಯಾತ್ರೆ. ಮೊದಲನೇ ವರ್ಷ ನಾವು 5 ಜನ ಬಂದಿದ್ದು, 2ನೇ ವರ್ಷ 20 ಜನ, 3ನೇ ವರ್ಷ 21 ಜನ ಬಂದಿದ್ದೀವಿ. ಈಗ ನೀವು 21 ಜನ ಈಗ ಇಲ್ಲಿ ಇದು ಮಾಡಿದ್ರ? 21 ಜನ ಬಂದ. ನಿನ್ನೆ ಸಂಜೆ ಹೊರಟಿದ್ದ? ಬೆಳಗಿನ 4:15 ಹೊರಟಿದ್ದು. ಇಲ್ಲಿ ಈ ಸಮಯಕ್ಕೆ ಬರ್ಬೇಕಾದ್ರೆ ದಾರಿಲಿ ಹೆಂಗಿದೆ ವ್ಯವಸ್ಥೆ? ಬಹಳ ಚೆನ್ನಾಗಿ ನೋಡ್ತಾನೆ. ಬಿಸಿಲು ಬೇರೆ ತುಂಬಾ ಇದೆ, ಮಾಡ್ತಾರೆ, ಎಲ್ಲ ಕೊಡ್ತಾ ಇರ್ತಾರೆ. ನಾವು ಈಗ 9 ವರ್ಷದಿಂದ ಅಯ್ಯಪ್ಪ ಸ್ವಾಮಿ ಕಮಿಟಿ ಹಾಗೂ ಅಧ್ಯಕ್ಷರು ಧರ್ಮದರ್ಶಿಗಳು ವೇಣುಗೋಪಾಲ ಸ್ವಾಮಿ ಅಧ್ಯಕ್ಷರು ಧರ್ಮದರ್ಶಿಗಳೆಲ್ಲ ಸೇರಿ ಇಲ್ಲಿ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಹೋಗುವ ಭಕ್ತಾದಿಗಳಿಗೆ ಕನಿಷ್ಠ ಸೌಲಭ್ಯವನ್ನು ಏನಾದರೂ ನೀಡಬೇಕು ಅಂತ ಹೇಳಿ ನಾವು ಸಂಕಲ್ಪ ಮಾಡಿದ್ವಿ. ಅದೇ ರೀತಿಯಲ್ಲಿ
ಎರಡು ದೇವಸ್ಥಾನ ಕಮಿಟಿಯವರು ಸೇರಿ ಒಂದು ಕಮಿಟಿ ಮಾಡ್ಕೊಂಡು ಇಲ್ಲಿ ಸಣ್ಣದಾಗಿ ನಾವು ಎಷ್ಟು ವರ್ಷ ಸ್ಟಾರ್ಟ್ ಮಾಡ್ತೀವಿ. ಈ ಸಾಮಾಜಿಕ ಸೇವಾ ಸಮಿತಿ ಅಧ್ಯಕ್ಷರು ಕೆ ವೆಂಕಟೇಶ್ ಅಂತೇಳಿ, ಆಮೇಲೆ ಖಜಾಂಚಿ ನಮ್ಮ ಈ ಸ್ಥಳದ ಓನರು ಯೋಗೀಶ್ ಅಂತೇಳಿ, ಹಾಗೆ ಇವರು ನಮ್ಮ ನಿರ್ದೇಶಕರು ಹಾಗೂ ಅನಿಲ್ ಅಂತೇಳಿ. ಇವರು ಇಲ್ಲಿಗೆ ನಮ್ಮ ಎಷ್ಟು ಜನ ನಮ್ಮ ಕ್ಯಾಂಪಿಗೆ ಬರ್ತಾರೆ ನಾವು ಧನ್ಯವಾದಿಸಲಿಕ್ಕೆ ಅವ್ರಿಗೆ ರಿವ್ಯೂ ನೀರಿನ ವ್ಯವಸ್ಥೆ ಮಾಡ್ತಾರೆ. ಯೋಗೀಶ್ ಅವರು ಊಟದ ವ್ಯವಸ್ಥೆ ಪೂರ್ತಿ ಬಿಸಿ ಪದಾರ್ಥಗಳು ಏನಿದೆ ಅವ್ರ ಪೂರ್ತಿ ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವೆಂಕಟೇಶ್, ಉಪಾಧ್ಯಕ್ಷರಾದ ಮಂಚೇಗೌಡ, ರತನ್, ಕಾರ್ಯದರ್ಶಿ ಗೋಪಾಲ್, ಖಜಾಂಚಿ ಯೋಗೇಶ್, ಸಂಚಾಲಕರಾದ ಅನಿಲ್ ಕಣಚೂರು, ನಿರ್ದೇಶಕರಾದ ಮಹಾಂತೇಶ್, ಮೂರ್ತಿ, ದಯಾಳ್, ರಾಮ್ ಗುರ್ಜರ, ನೀಲಂ, ಬೋರಾ ಉಪಸ್ಥಿತರಿದ್ದರು.